ಬೈಂದೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರದಲ್ಲಿ ಗ್ರಾಮಗಳಿಂದಲೇ ಕೂಡಿದ ಪುಟ್ಟ ಪಟ್ಟಣ. ಚಿಕ್ಕ ನಗರವಾಗಿದ್ದರೂ ಇಲ್ಲಿ ಸಾಧನೆಗೈದ ಸಾಧಕರು ಅನೇಕ. ಅಂತಹ ಸಾಧಕರ ಸಾಲಿನಲ್ಲಿ ನಿಂತವರು ಜನಸೇವಕರಾಗಿದ್ದ ಜನಾನುರಾಗಿ ನಾಯಕ ದಿವಂಗತ ಹೊಸಾಡು ಸುಬ್ರಾಯ ಶೇರುಗಾರ್ ಅವರು. ಸರ್ಕಾರಿ ನೌಕರರಾಗಿ ವೃತ್ತಿಯನ್ನು ಆರಂಭಿಸಿದರು. ಗುತ್ತಿಗೆದಾರರಾಗಿ ಬದುಕಿನ ಬಂಡಿ ಮುನ್ನಡೆಸಿದ ಹೊಸಾಡು ಸುಬ್ರಾಯ ಶೇರುಗಾರ್ ಅವರು ಮುಂದೆ ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳ ಮೂಲಕ ಜನನಾಯಕರಾಗಿ ರೂಪುಗೊಂಡವರು. ಶುದ್ಧ ಹಸ್ತದ ಉದ್ಯಮ ಹಾಗೂ ನಿಸ್ವಾರ್ಥ ಸೇವೆ ಮೂಲಕದ ರಾಜಕಾರಣದಿಂದ ಗುರುತಿಸಿಕೊಂಡ ಅವರು ಬೈಂದೂರಿನ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. 1933ರಲ್ಲಿ ಬೈಂದೂರಿನ ಮೈಯಾಡಿ ಗ್ರಾಮದಲ್ಲಿ ದಿವಂಗತ ಹೊಸಾಡು ನಾಗಪ್ಪ ಶೇರುಗಾರ್ ಮತ್ತು ನಾಗಮ್ಮ ದಂಪತಿಗಳ 4 ಮಕ್ಕಳಲ್ಲಿ ಹಿರಿಯವರಾಗಿ ಜನಿಸಿದ ಹೊಸಾಡು ಸುಬ್ರಾಯ ಅವರು ಮೈಯಾಡಿಯ ನಿತ್ಯಾನಂದ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ, ಬೈಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿ ಮುಂದೆ ಮಡಿಕೇರಿಯಲ್ಲಿ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತಹ ವೃತ್ತಿ ತರಬೇತಿಯನ್ನು ಪಡೆದರು. ಬೈಂದೂರು ಪಂಚಾಯಿತಿಯಲ್ಲಿ ಗುಮಾಸ್ತರಾಗಿ, ಕಂಬದಕೋಣೆ ಸಿಎ ಬ್ಯಾಂಕಿನಲ್ಲಿ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು 1965ರ ನಂತರ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಸ್ವ ಉದ್ಯೋಗದತ್ತ ಮುಖ ಮಾಡಿದರು. ಗುಣಮಟ್ಟದ ಗುತ್ತಿಗೆದಾರಿಕೆ ಮಾಡುವುದರಲ್ಲಿ ಅದಾಗಲೇ ಹೆಸರುವಾಸಿಯಾಗಿದ್ದ ತಂದೆ ನಾಗಪ್ಪ ಶೇರುಗಾರರು ಅವರ ಮಾರ್ಗದರ್ಶನದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ದ್ವಿತೀಯ ದರ್ಜೆ ಗುತ್ತಿಗೆದಾರರಾಗಿ 30 ವರ್ಷಗಳ ಕಾಲ ಅದೇ ಉದ್ಯಮವನ್ನು ಮುನ್ನಡೆಸಿದರು. ಈ ನಡುವೆ ಅವರನ್ನು ಸೆಳೆದದ್ದು ರಾಜಕೀಯ ಕ್ಷೇತ್ರ. 1965ರ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಸುಬ್ರಾಯ ಶೇರುಗಾರ್ ಅವರು 10 ವರ್ಷಕ್ಕೂ ಅಧಿಕ ಕಾಲ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಜಿಲ್ಲಾ ಮಟ್ಟದಲ್ಲಿಯೂ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದರು. ರಾಜಕೀಯ ಪಕ್ಷ ಸಂಘಟನೆಯಲ್ಲಿ ಅವರದ್ದು ಎಂದಿಗೂ ನಿಸ್ವಾರ್ಥ ಸೇವೆಯಾಗಿತ್ತು. ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಾಗಿದ್ದ ಸುಬ್ರಾಯ ಶೇರುಗಾರ್ ಅವರು ಸಂಸದರಾಗಿದ್ದ ಟಿಎಪೈ, ಸಂಸದರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಆಪ್ತರಾಗಿದ್ದರು. ಶಾಸಕರಾದ ದಿವಂಗತ ಜಿಎಸ್ ಆಚಾರ್, ದಿವಂಗತ ಎಜಿ ಕೊಡ್ಗಿ ಅವರ ಒಡನಾಟದಲ್ಲಿದ್ದರು. ಮಾಜಿ ಹಣಕಾಸು ಸಚಿವರಾದ ಜನಾರ್ದನ ಪೂಜಾರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ, ಮಾಜಿ ಸಚಿವರಾದ ರಮಾನಾಥ ರೈ, ಕೃಷ್ಣ ಪಾಲೆಮಾರ್, ಮಾಜಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದರು. ಅಂದಿನ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಅವರನ್ನು ಬೈಂದೂರಿಗೆ ಕರೆಸಿ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. 1980ರಲ್ಲಿ ಬೈಂದೂರು ಪುರಸಭೆಯಾಗಿ ಘೋಷಣೆಯಾದಾಗ ಕಾಂಗ್ರೆಸ್ ಪಕ್ಷದ ಮೂಲಕ ಎಡ್ತರೆ ಭಾಗದಿಂದ ಸ್ಪರ್ಧಿಸಿ ವಿಜಯಶಾಲಿಯಾಗಿ ಬೈಂದೂರು ಪುರಸಭೆಯ ಪ್ರಥಮ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಬೈಂದೂರಿನಂತಹ ಸಣ್ಣ ಪ್ರದೇಶದಲ್ಲಿ ಕ್ಷಿಪಣಿ ಉಡಾವಣೆ ಕೇಂದ್ರ ಆಗುವುದನ್ನು ತಡೆಯಲು ದೇಶದ ರಾಜಧಾನಿಯಲ್ಲಿ ಇವರ ತಂಡ ಪ್ರತಿಭಟಿಸಿ ಅಂತಿಮವಾಗಿ ಯಶಸ್ವಿ ಕೂಡ ಆಗಿತ್ತು. ಕೊಂಕಣ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಬೈಂದೂರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಅವಕಾಶವಿಲ್ಲದ್ದನ್ನು ಮನಗಂಡು 5-6 ಬಾರಿ ದೆಹಲಿಗೆ ತೆರಳಿ ಸಂಸದರ ಮನವೊಲಿಸಿ ಬೈಂದೂರಿನಲ್ಲಿ ಸುಸಜ್ಜಿತ ರೈಲ್ವೆ ನಿಲ್ದಾಣ ಮತ್ತು ಅದನ್ನು ಮೇಲ್ದರ್ಜೆಗೆ ಏರಿಸುವಲ್ಲಿ ನಿರಂತರವಾಗಿ ಶ್ರಮಿಸಿದ್ದರು. 1980ರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆರಂಭಿಸಲು ಅಂದಿನ ಶಿಕ್ಷಣ ಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ಮೂಲಕ ಅವಿರತವಾಗಿ ಶ್ರಮಿಸಿದ್ದರು. ಬೈಂದೂರು ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಬೈಂದೂರು ತಾಲೂಕು ಕೇಂದ್ರವಾಗಲು ಪಕ್ಷಾತೀತವಾಗಿ ದುಡಿದಿದ್ದರು. ಬಸ್ ನಿಲ್ದಾಣ ಯೋಜನೆ ನೆನೆಗುದಿಗೆ ಬಿದ್ದಾಗ ಅದಕ್ಕೆ ಖಾಸಗಿ ಜಾಗವನ್ನು ಸರಿಹೊಂದಿಸುವುದರ ಮೂಲಕ ಬೈಂದೂರು ಹೃದಯ ಭಾಗದಲ್ಲಿ ಬಸ್ ನಿಲ್ದಾಣ ಉಳಿಸಿಕೊಳ್ಳುವಲ್ಲಿ ಶ್ರಮಿಸಿದ್ದರು. ಸುಬ್ರಾಯ ಶೇರುಗಾರ್ ಅವರು ಬೈಂದೂರು ರಾಮಕ್ಷತ್ರಿಯ ಸಮಾಜದ ಅಧ್ಯಕ್ಷರಾಗಿ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಅಭಿವೃದ್ಧಿಯಲ್ಲಿಯೂ ಅವಿರತವಾಗಿ ತೊಡಗಿಸಿಕೊಂಡಿದ್ದರು. ಬೈಂದೂರು ರೋಟರಿಯ ಸ್ಥಾಪಕ ಸದಸ್ಯರಾಗಿ ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಬೈಂದೂರಿನ ಶ್ರೀರಾಮ ವಿವಿಧೋದ್ದೇಶ ಟ್ರಸ್ಟ್ನ ಸ್ಥಾಪಕ ಟ್ರಸ್ಟಿಗಳಾಗಿ ಕಾರ್ಯನಿರ್ವಹಿಸಿ ಸಮಾಜದ ಅತ್ಯಂತ ಕೆಳಹಂತದಲ್ಲಿರುವವರ ಏಳಿಗೆಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದರು. ಯಶಸ್ವಿ ಉದ್ಯಮಿಯಾಗಿದ್ದ ಹೊಸಾಡು ಸುಬ್ರಾಯ ಶೇರುಗಾರ್ ಅವರು ತಮ್ಮ ಗುತ್ತಿಗೆದಾರಿಕೆಯಲ್ಲಿ ಬೈಂದೂರಿನ ವಿವಿಧೆಡೆ 10 ಹಲವು ರಸ್ತೆ, ಸೇತುವೆಗಳು, ಶಾಲಾ ಕಟ್ಟಡಗಳು, ಉಪ್ಪು ನೀರು ತಡೆ ಡ್ಯಾಂಗಳು, ಕೊಲ್ಲೂರು ದೇಗುಲದ ವಸತಿಗೃಹ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದು, ಅದು ಇಂದಿಗೂ ಕೂಡ ಸುಸಜ್ಜಿತವಾಗಿರುವುದು ಅವರ ಉದ್ಯಮದ ಗುಣಮಟ್ಟಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. 1958ರಲ್ಲಿ
ಪಾರ್ವತಿ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿದ ಸುಬ್ರಾಯ ಶೇರುಗಾರ್ ಅವರದ್ದು 66 ವರ್ಷಗಳ ಪೂರ್ಣ ದಾಂಪತ್ಯ. ತಮ್ಮ 4 ಮಕ್ಕಳಾದ ಡಾಕ್ಟರ್ ಪ್ರಭಾಕರ್ ಮತ್ತು ಸುಧಾಕರ್ ಹಾಗೂ ಪ್ರೇಮ ಮತ್ತು ಸುಜಾತ ಅವರೊಂದಿಗೆ ಸುಖಿ ಜೀವನವನ್ನು ನಡೆಸಿದ್ದಾರೆ. ಇಂದು ಅವರ 6 ಮಂದಿ ಮೊಮ್ಮಕ್ಕಳು ವೈದ್ಯರಾಗಿ, 2 ಮೊಮ್ಮಕ್ಕಳು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2024 ಸೆಪ್ಟೆಂಬರ್ 21ರಂದು ನಿಧನ ಹೊಂದಿದ ಸುಬ್ರಾಯ ಶೇರುಗಾರ್ ಅವರದ್ದು 92 ವರ್ಷಗಳ ಸುದೀರ್ಘ ಜೀವನ. ಬದುಕಿನ ಉದ್ದಕ್ಕೂ ಸಜ್ಜನಿಕೆ, ಸಹಬಾಳ್ವೆ ಹಾಗೂ ಕಷ್ಟದಲ್ಲಿರುವವರ ಸಹಾಯವನ್ನು ಸೇವೆಯಂತೆ ನಡೆಸಿ ಸಮಾಜ ಹಾಗೂ ಕುಟುಂಬಕ್ಕೆ ಸನ್ಮಾರ್ಗವನ್ನು ತೋರಿ ಮುನ್ನಡೆದಿದ್ದಾರೆ. ದಿವಂಗತ ಹೊಸಾಡು ಸುಬ್ರಾಯ ಶೇರುಗಾರ್ ಅವರು ಬೈಂದೂರಿಗೆ ನೀಡಿದ ಕೊಡುಗೆ, ಸಲ್ಲಿಸಿದ ಸೇವೆಯನ್ನು ಸ್ಮರಿಸುತ್ತಾ ಅವರ ನೆನಪಿನಲ್ಲಿ ಅವರ ಹಿರಿಯ ಪುತ್ರ ಫಾದರ್ ಮುಲ್ಲರ್ ಆಸ್ಪತ್ರೆಯ ಹೆಸರಾಂತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪ್ರಭಾಕರ್ ಮತ್ತು ಕುಟುಂಬಿಕರು ಬೈಂದೂರಿನ ಸುರಭಿ ಸಂಸ್ಥೆಯ ಸಹಯೋಗದೊಂದಿಗೆ ಈ 2 ದಿನಗಳ ಸಾಂಸ್ಕೃತಿಕೋತ್ಸವವನ್ನು ಆಯೋಜಿಸಿದ್ದಾರೆ.